ನಮ್ಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಅಷ್ಟೇ ಅದ್ದೂರಿಯಾಗಿ ನಮ್ಮೆಲ್ಲರ ನೆಚ್ಚಿನ ತಳಪತಿ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಈ ವ್ಯಕ್ತಿ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಹೇಳಲೇಬೇಕು. ಅಂಡ್ ಈ ವ್ಯಕ್ತಿಯಿಂದ ನಾವ್ ಏನೇನೆಲ್ಲ ಗ್ರಹಿಸಬಹುದು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ನಾನ್ ಕಂಡಂತೆ ತಾಳ್ಮೆ ಮತ್ತು ಮೌನ. ಎಂತೆಂತ ಆರೋಪಗಳು ಅವಮಾನಗಳು ಬಂದಾಗ್ಲೂ ಇವರು ಪ್ರತಿಯೊಂದಕ್ಕೂ ರೆಸ್ಪಾಂಡ್ ಮಾಡ್ಲಿಲ್ಲ ಅಂಡ್ ರಿಯಾಕ್ಟ್ ಆಗಿ ಬ್ಲಾಸ್ಟ್ ಆಗ್ಲಿಲ್ಲ. ಎರಡನೇದಾಗಿ ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್ ಅನ್ನೋ ಹಾಗೆ ಇವರು ನಾನು ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಯಾವತ್ತೂ ಬಡಾಯಿ ಕೊಚ್ಕೊಂಡವ್ರಲ್ಲ. ಇನ್ಫ್ಯಾಕ್ಟ್ ಮಾತಿಗಿಂತ ಕೃತಿ ಮೇಲು ಅಂತ ಇವತ್ತು ಮಾಡಿ ತೋರಿಸಿದ್ದಾರೆ. ಮೂರನೇದು ಅಂಡ್ ಬಹುಮುಖ್ಯವಾದದ್ದು ಮ್ಯಾನಿಫೆಸ್ಟೇಷನ್. ನಾವು ದೃಢವಾಗಿ ಏನನ್ನಾದ್ರೂ ನಂಬಿದ್ರೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿದ್ರೆ ಒಂದಲ್ಲ ಒಂದಿನ ಅದಕ್ಕೆ ಪ್ರಯೋಜನ ಸಿಕ್ಕೇ ಸಿಗುತ್ತೆ. ನಾವ್ ಆ ಗುರಿ ಮುಟ್ಟೆ ಮುಟ್ತೀವಿ, ಅದು ಒಂದಿನ ನಮ್ಮ ಪಾಲ್ ಆಗೇ ಆಗುತ್ತೆ ಅನ್ನೋದನ್ನ ನಿರೂಪಿಸಿದ್ದಾರೆ. ಕೊನೆಯದಾಗಿ ಸಿನಿಮಾದಲ್ಲಿ ಇವರು ಜನರ ಪ್ರೀತಿ ಗೆದ್ರೆ ನಿಜ ಜೀವನದಲ್ಲಿ ಜನರ ನಂಬಿಕೆನ ಪಡೆದಿದ್ದಾರೆ. ಜನರ ಈ ಪ್ರೀತಿ ವಿಶ್ವಾಸನ ಉಳಿಸ್ಕೋತಾರೆ ಅಂತ ನಂಬ್ತಾ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಟು ಅವರ್ ತಳಪತಿ ಸಿಎಂ ವಿಜಯಣ್ಣ.